ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ. ಇವತ್ತು ನಿಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ವಿಷಯವನ್ನ ತಗೊಂಡು ಬರ್ತಾ ಇದ್ದೀನಿ. ನನಗೆ ಕರ್ನಾಟಕದಲ್ಲಿ ಸಾಕಷ್ಟು ಮಂದಿ ಕೇಳಿರೋದು, ಪಾಶ್ಚಿಮಾತ್ಯ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂತಹ ನಮ್ಮ ಮಕ್ಕಳು, ನಮ್ಮ ಕರ್ನಾಟಕದ ಮಕ್ಕಳು, ನಮ್ಮ ಭಾರತದ ಮಕ್ಕಳು ಕನ್ನಡವನ್ನ ಮಾತನಾಡ್ತಾರಾ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅನುಸರಿಸ್ತಾರಾ ಅನ್ನೋ ಪ್ರಶ್ನೆನ ನನಗೆ ಸಾಕಷ್ಟು ಜನ ಕೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ಇವತ್ತು ನಮ್ಮ ಮುಂದೆ ಆ ಮಕ್ಕಳೇ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೇಳಿ ತಿಳಿದುಕೊಳ್ಳೋಣ, ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಮಾತೃಭಾಷೆ, ಅವರ ತಂದೆ ತಾಯಿಯವರ ಮಾತೃಭಾಷೆಯಾದಂಥ ಕನ್ನಡ ಎಷ್ಟು ಮಟ್ಟಿಗೆ ಅವ್ರಿಗೆ ಬರುತ್ತೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವರು ಎಷ್ಟು ಮಟ್ಟಿಗೆ ಈ ದೇಶದಲ್ಲಿ, ಪಾಶ್ಚಿಮಾತ್ಯ ದೇಶದಲ್ಲಿ, ಅಮೆರಿಕಾದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಮಕ್ಕಳೇ, ಹಲೋ, ನಮಸ್ಕಾರ. ಓಕೆ, ನಿಮ್ಮನ್ನೆಲ್ಲ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ಗೆಲ್ರಿಗೂ ಕನ್ನಡ ಬರುತ್ತಾ? ಎಲ್ಲ ಬರುತ್ತೆ. ಏನಪ್ಪ ಇದು ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿ, ಕನ್ನಡ ಬರುತ್ತೆ ಅಂತ ಹೇಳಿದ್ರಿ, ಹೇಗೆ ಬರುತ್ತೆ ನಿಮಗೆ ಕನ್ನಡ? ಅಪ್ಪ ಅಮ್ಮ ಜೊತೆ ಮನೇಲಿ ಕನ್ನಡ ಮಾತಾಡಿದ್ವಿ. ಓ, ಮನೆಯಲ್ಲಿ ಕನ್ನಡನೇ ಮಾತಾಡೋದಾಗಾದ್ರೆ ಖುಷಿ ಆಯ್ತು. ಅದೇನೋ ಸರಿ ಆಯ್ತಪ್ಪ, ಮನೇಲಿ ನಿಮ್ಮ ಅಪ್ಪ ಅಮ್ಮ ಕನ್ನಡ ಹೇಳ್ಕೊಟ್ಟಿರ್ತಾರೆ, ಕನ್ನಡದಲ್ಲೇ ಮಾತಾಡಿ ಅಂತ ಹೇಳಿರ್ತಾರೆ, ಕನ್ನಡದಲ್ಲಿ ಮಾತಾಡಿರ್ತಾರೆ. ಸರಿ, ನೀವು ಒಂದ್ಸಲ ಸ್ಕೂಲಿಗೆ ಹೋಗಕ್ ಶುರು ಮಾಡಿದ್ಮೇಲೆ, ಇದು ಅಮೆರಿಕ ದೇಶ, ಹೊರಗಡೆ ಹೋದ ತಕ್ಷಣ ಬರೀ ಎಲ್ಲಾ ಕಡೆ ಇಂಗ್ಲೀಷೇ. ಸೊ ಸ್ಕೂಲ್ಗೆ ಹೋದ್ಮೇಲೆ ನಿಮಗೆ ಅದೊಂಥರ ಕನ್ಫ್ಯೂಷನ್ ಶುರುವಾಗಲ್ವಾ? ಮನೇಲಿ ನೋಡಿದ್ರೆ ಕನ್ನಡ, ಹೊರಗಡೆ ಬಂದ್ರೆ ಇಂಗ್ಲೀಷ್, ಕನ್ಫ್ಯೂಷನ್ ಇಲ್ವಾ ನಿಮ್ಗೆ? ಹೆಂಗ್ ಕನ್ಫ್ಯೂಷನ್ ಇಲ್ಲ. ಸ್ಕೂಲ್ಗೆ ಮನೆ ಬಂದ್ಮೇಲೆ ಅಪ್ಪ ಜೊತೆ ಅಮ್ಮ ಜೊತೆ ಕನ್ನಡ ಮಾತಾಡಿದ್ದು. ಓ, ಮನೆಗೆ ಬಂದ್ರೆ ಬರೀ ಕನ್ನಡನೇ ಮಾತಾಡ್ತೀರಾ? ಬರೀ ಕನ್ನಡ. ಬಹಳ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಸರಿ, ಮನೇಲಿ ಕನ್ನಡ ಮಾತಾಡ್ತೀರಾ, ಈ ಒಂದು ಕನ್ನಡದ ಭಾಷೆ ನಾನು ಕಲ್ತಿದ್ದೀನಿ ಅಂತ ನಿಮಗೊಂದು ಹೆಮ್ಮೆ ಅನ್ಸುತ್ತಾ? ಆಯ್ತಪ್ಪ, ಈ ಭಾಷೆನ ಕಲ್ತಿದ್ದಕ್ಕೂ ಒಂಥರ ಸಾರ್ಥಕ ಆಯ್ತು, ಖುಷಿ ಆಯ್ತು ನನಗೆ ಅನ್ನೋ ಒಂದು ಫೀಲಿಂಗ್ ಏನಾದ್ರು ನಿಮ್ಗಿದ್ಯಾ? ತುಂಬಾ ಅನ್ಸುತ್ತೆ. ಯಾಕೆ? ನಮ್ಮ ಅಜ್ಜಿ ತಾತಂಗ್ ಬರೀ ಕನ್ನಡ ಬರೋದು, ಅದಕ್ಕೆ ಅವ್ರ ಜೊತೆ ಕನ್ನಡ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇಂಡಿಯಾಗ ಹೋದ್ಮೇಲೆ ನಮ್ ಅಜ್ಜಿ, ತಾತ, ಚಿಕ್ಕಮ್ಮ, ಚಿಕ್ಕಪ್ಪ, ಅತ್ತೆ, ಮಾವ ಎಲ್ಲರ ಜೊತೆ ಕನ್ನಡನೇ ಮಾತಾಡೋದು. ಆಮೇಲೆ ಇಲ್ಲೂ ಅಷ್ಟೇ, ಕನ್ನಡ ಸಿಗಿದ್ರೆ ಅವ್ರ ಜೊತೆ ಕನ್ನಡ ಮಾತಾಡೋದು ತುಂಬಾ ಖುಷಿ ಅನ್ಸುತ್ತೆ. ಹಿಂಗ್ ನನಗೆ ಇಂಗ್ಲಿಷ್ ಬರ್ದಿರೋರ ಜೊತೆ ಕನ್ನಡ ಮಾತಾಡೋದು ಖುಷಿ ಆಗುತ್ತೆ. ಖುಷಿ ಆಯ್ತು, ವೆರಿ ಗುಡ್. ಆಯ್ತಪ್ಪ, ಈಗ ಕನ್ನಡದ ಬಗ್ಗೆ ನನಗಂತೂ ಬಹಳ ತೃಪ್ತಿ ಆಯ್ತು. ನಿಮ್ಗೆಲ್ಲ ಇಷ್ಟು ಚೆನ್ನಾಗಿ ಕನ್ನಡ ಬರುತ್ತೆ ಅಂತಂದ್ರೆ ನಮ್ಮ ಕನ್ನಡ ಭಾಷೆ, ಅದರ ಒಂದು ಭವಿಷ್ಯ ಸೇಫ್ ಆಗಿದೆ ಅಂತ ನನಗೆ ಬಹಳ ಖುಷಿ ಆಗೋಯ್ತು. ಭಾಷೆ ಏನೋ ಸರಿ, ನಮ್ಮ ಭಾರತದಲ್ಲಿ ಹಲವಾರು ಹಬ್ಬಗಳಿದೆ, ಆಚರಣೆಗಳಿದೆ, ಟ್ರೆಡಿಷನ್ಸ್ ಇದೆ, ಹಿಸ್ಟ್ರಿ ಇದೆ. ಅದೆಲ್ಲದರ ಅರಿವು ನಿಮಗೆ ಇದೆಯಾ? ಅಥವಾ ಅದನ್ನ ಫಾಲೋ ಮಾಡೋದಕ್ಕೆ ನಿಮ್ಗೆ ಏನಾದ್ರು ಡಿಫಿಕಲ್ಟೀಸ್ ಇದೆಯಾ? ಆಂಟಿ, ಕಷ್ಟ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಅಮ್ಮ ಅಪ್ಪ ಜೊತೆಗೆ ನಾನು ಫಾಲೋ ಮಾಡ್ತೇನೆ. ಪ್ರತಿ ಭಾನುವಾರ ದೇವಸ್ಥಾನ ಹೋಗ್ತಾ ಇದ್ದೀವಿ. ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ, ನಾನು ಅನ್ಕೊಂಡಿದ್ದೆ ಬೇರೆ, ಇಲ್ಲಿರೋದೇ ಬೇರೆ ಅನ್ನಿಸ್ತಾ ಇದೆ. ನಿಜವಾಗ್ಲು ವೆರಿ ನೈಸ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮನೆಯಲ್ಲಿ ಕನ್ನಡ ಮಾತಾಡ್ತೀರಾ, ಮನೆಯಲ್ಲಿ ಭಾರತೀಯ ಸಂಸ್ಕೃತಿನ ಫಾಲೋ ಮಾಡ್ತೀರಾ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಸರಿ, ಮನೇಲೇನೇನೋ ಆಯ್ತಪ್ಪ. ಈಗ ಮನೆಯಿಂದ ಹೊರಗಡೆ ಹೋದ್ರೆ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾಷೆನೇ ಬೇರೆ ಇರುತ್ತೆ, ಅವ್ರ ಸಂಸ್ಕೃತಿನೇ ಬೇರೆ ಇರುತ್ತೆ. ಅದನ್ನು ಫಾಲೋ ಮಾಡೋದಕ್ಕೂ ನಮ್ಮ ಸಂಸ್ಕೃತಿನ ಫಾಲೋ ಮಾಡೋದಕ್ಕೂ ನಿಮ್ಗೊಂಥರ ಪ್ರೆಷರ್ ಅನ್ಸಲ್ವಾ? ಇಲ್ಲ ಆಂಟಿ, ಅದು ನಮ್ಮ ಇಷ್ಟ. ಅದು ನಾವೇ ಕನ್ನಡ ಅಲ್ವಾ? ಪರವಾಗಿಲ್ಲ, ನೀವು ಹೇಳ್ತಾ ಇರೋದಿಲ್ಲ ಆಕ್ಚುಲಿ ಕರೆಕ್ಟ್ ಅನ್ಸುತ್ತೆ ನನಗೆ. ಯಾಕೆಂತಂದ್ರೆ ನಮ್ಮ ಇಷ್ಟ, ನೀವು ಹೇಳಿದ್ದು ಬಹಳ ಖುಷಿ ಆಯ್ತು ನನಗೆ. ನಮ್ಮ ಇಷ್ಟ, ನಾವು ಕನ್ನಡದವ್ರೆ ಅಲ್ವಾ, ನಮ್ಗೆ ಏನ್ ಬೇಕಾದ್ ನಾವು ಮಾಡ್ತೀವಿ ಮನೆ ಒಳಗೆ, ಹೊರಗಡೆ ಹೇಗ್ ಬೇಕೋ ಹಾಗಿರ್ತೀವಿ. ಅದು ತಾನೇ ನೀವು ಹೇಳ್ತಾ ಇರೋದು. ಬಹಳ ಸಂತೋಷ ಆಯ್ತು, ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಓಕೆ, ಮುಂದಿನ ಪ್ರಶ್ನೆ ಕರಣ್ಗೆ. ನಿನಗೆ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಊಟ ಮಾಡ್ತಾ ಇದೆಯಲ್ಲೋ? ಊಟ ಸಖತ್ತಿಗೆ ಆಂಟಿ. ನೀವೇನು ಹೇಳಿ, ನಮ್ಮ ಊಟ ಮುಂದೆ ಯಾವ್ದು ಇಲ್ಲ. ಸೊ ಕರಣ್ ಹೇಳೋ ಪ್ರಕಾರ ನಮ್ಮ ಊಟದ ಮುಂದೆ ಯಾವುದು ಇಲ್ಲ ಅಂತ ಅಂದ್ರೆ ನಮ್ಮ ಪಿಜ್ಜಾ, ಬರ್ಗರು, ಅದೇನೇನು ಅಂತಾರಲ್ಲ ಅದು ಪಾಸ್ತಾ, ಇದ್ರ ಮುಂದೆ ಯಾವುದು ಇಲ್ಲ ಅಂತ. ನಮ್ಮ ಊಟ ಅಂದ್ರೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಇದೆಲ್ಲ ನಮ್ಮ ಊಟನೇ. ಉಪ್ಪಿಟ್ಟು? ನಿಂಗೆ ಉಪ್ಪಿಟ್ಟು ಇಷ್ಟನಾ? ಉಪ್ಪಿಟ್ಟು ನನ್ನ ಫೇವ್ರೇಟ್. ನಂದು ಫೇವ್ರೇಟ್ ಸುಜಾ. ಎಸ್, ಮೊಸರು ಉಪ್ಪಿನಕಾಯಿ ಜೊತೆ ಸಖತ್ತಾಗಿರುತ್ತೆ. ಓ ಮೈ ಗಾಡ್. ನಾವು ಮುದ್ದೆನೂ ನುಂಗ್ತೀವಿ. ಮುದ್ದೆ, ರಾಗಿ ಮುದ್ದೆ. ರಾಗಿ ಮುದ್ದೆ ಬಗ್ಗೆ ನಿಂಗೆ ಗೊತ್ತಾ? ಹೌದು, ಎಲ್ಲಾನು ಗೊತ್ತು. ನನ್ ಫೇವರೇಟ್ ಇದೆ. ನಿಂಗೂ ಫೇವ್ರೇಟಾ? ಓಕೆ, ಸರಿ ಆಯ್ತು. ಈಗ ಮುದ್ದೆ ಜೊತೆ ಏನೇನ್ ಸಾಂಬಾರು ಮಾಡ್ತಾರಪ್ಪ ಮನೆಯಲ್ಲಿ? ಹಾಗಾದ್ರೆ
ಬಸ್ಸಾರು ಸುಜಾನ ಬಾಯಲ್ಲಿ ನೀರು ಬರೆಸ್ತಾ ಇದೆಯಾ ಕಡೆ ನಿಜವಾಗ್ಲು ಸೊಪ್ಪಿನ ಸಾರು ಮಸೊಪ್ಪು ಹುರುಳಿ ಕಟ್ಟಿನ ಸಾರು ಏ ನಿಜ ಹೇಳ್ರು ನೀವೆಲ್ಲರೂ ಅಮೆರಿಕಾದಲ್ಲೇ ಹುಟ್ಟು ಬೆಳೆದಿದ್ದೀರೋ ಅಥವಾ ಯಾವುದೋ ಹಳ್ಳಿನಲ್ಲಿ ಹುಟ್ಟು ಬೆಳೆದಿದ್ದೀರೋ ಅಂತ ನನಗೆ ನಿಜವಾಗ್ಲೂ ಈಗ ಸಂಶಯ ಬರ್ತಾ ಇದೆ. ಹೌದಾ? ನಾವು ಯಾವ ಹಳ್ಳಿ ಅಂದ್ರೆ ಶುಗರ್ ಲ್ಯಾಂಡ್ ಹಳ್ಳಿ. ಖುಷಿ ಆಯ್ತು ನಿಜವಾಗ್ಲು. ನೀವೆಲ್ಲರೂ ಒಂಥರ ನಮ್ಮ ಭಾರತೀಯ ಊಟನ ಸವಿಯೋದನ್ನ ನೋಡೋದಾಗ್ಲಿ ಅಥವಾ ನಮ್ಮ ಕಲ್ಚರ್ನ ಫಾಲೋ ಮಾಡೋದಾಗ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು. ಯಾಕೊತ್ತಾ ನಾವು ಕರ್ನಾಟಕದಲ್ಲಿ ಇರ್ತೀವಲ್ವಾ, ತುಂಬಾ ಜನ ಏನಂದ್ಕೊಂಡಿದ್ದಾರೆ ಗೊತ್ತಾ, ಪಾಶ್ಚಿಮಾತ್ಯ ದೇಶದಲ್ಲಿ, ಅಮೆರಿಕ ಒಂದೇ ಅಲ್ಲ ಬೇರೆ ದೇಶಗಳಲ್ಲಿ ಹುಟ್ಟು ಬೆಳೆದಂಥ ಮಕ್ಕಳಿಗೆ ನಮ್ಮ ಭಾಷೆ ಬಗ್ಗೆ ಗೊತ್ತಿರಲ್ಲ ಅಥವಾ ನಮ್ಮ ಊಟ ತಿಂಡಿ ಗೊತ್ತಿರಲ್ಲ ಅಥವಾ ಅಲ್ಲಿದೇ ತಿನ್ಕೊಂಡಿರ್ತಾರೆ ಅಂತ ಅನಿಸ್ತಾ ಇರುತ್ತೆ ನಮಗೆ. ನಿಮ್ಗಳ ಜೊತೆ ಮಾತಾಡೋರ್ಗು ಮಾತ್ರ ಹಾಗೆ ಅನಿಸ್ತಿರುತ್ತೆ. ಬಟ್ ಇವತ್ತು ನೋಡಿ ನಿಮ್ ಜೊತೆ ಎಲ್ಲ ಮಾತಾಡಿದ್ಮೇಲೆ ಇಲ್ಲ ಇವರು ನಮ್ಮ ಹಂಗೆ ಇನ್ನೂ ಸ್ವಲ್ಪ ನಮ್ಮ ಹಳ್ಳಿ ತರನೇ ಇದ್ದಾರೆ ಅಂತ ಖುಷಿ ಆಗುತ್ತೆ ಅಲ್ವಾ? ನನ್ ಖುಷಿ ಇದೆ. ನಿಮ್ಗೂ ಖುಷಿ ಇದೆಯಾ? ಖುಷಿ ಇದೆ. ತುಂಬಾ ಖುಷಿ. ಓ ಮೈ ಗಾಡ್, ಸೂಪರ್. ಎಸ್ ಮಕ್ಕಳೇ, ನಿಮ್ಮ ಒಂದು ಕನ್ನಡದ ಮೇಲೆ ಇರೋ ಆಸಕ್ತಿ ಆಯ್ತು, ನಮ್ಮ ಊಟಗಳು, ನಮ್ಮ ಹಬ್ಬ ಹರಿದಿನಗಳು ಎಲ್ಲದನ್ನು ತಿಳ್ಕೊಂಡು ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದ್ರೆ, ಇಷ್ಟೆಲ್ಲ ನಿಮಗೆ ಗೊತ್ತಿದ ಮೇಲೆ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ನಿಮಗೆ ಗೊತ್ತಿರ್ಬೇಕು ತಾನೆ? ಕನ್ನಡ ಸಿನಿಮಾಗಳು ನೋಡಿದೀರಾ? ನೋಡಿದೀವಿ. ನಿಜವಾಗ್ಲೂ? ಹೌದು, ಯಮುನಾ ಆಂಟಿ ಬೆಂಗಳೂರಲ್ಲಿ ರಿಲೀಸ್ ಮಾಡೋ ಸಿನಿಮಾಗಳು ಇಲ್ಲೂ ಮಾಡ್ತಾರೆ. ಅದೇ ಟೈಮ್ ಇಲ್ಲೂ ರಿಲೀಸ್ ಮಾಡ್ತಾರೆ. ಹೌದು, ಅವಾಗ ನೀವು ಹೋಗಿ ನೋಡ್ತೀರಾ? ಹೌದು, ಎಲ್ಲ ನೋಡಿದೀವಿ. ಓ, ಹಾಗಾದ್ರೆ ನಿಮ್ಗೂನು ನಿಮ್ ಫೇವ್ರೇಟ್ ಆಕ್ಟರ್ ಅಂತ ಇರ್ಬೇಕು ತಾನೆ? ಗ್ಯಾರಂಟಿ? ಆಯ್ತು, ಶುರು ಮಾಡೋಣ. ನಿಮ್ ಫೇವ್ರೇಟ್ ಆಕ್ಟರ್ ಯಾರಪ್ಪ? ನಂದು ಯಾವಾಗ್ಲೂ ದರ್ಶನ್ ಸರ್. ಕರಣ್? ಪುನೀತ್ ರಾಜ್ಕುಮಾರ್ ಆಫ್ ಕೋರ್ಸ್. ನನಗೆ ವಿಶಾಲ್? ಶಿವಣ್ಣ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಪುನೀತ್ ರಾಜ್ಕುಮಾರ್ ಆಫ್ ಕೋರ್ಸ್. ನಾನು ಜಾಕಿ 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 ನನ್ನ ಅಪ್ಪು ಸರ್ ತುಂಬಾ ಇಷ್ಟ. ನನಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಕನ್ನಡದವರೇ ಅಲ್ವಾ, ಆದರೆ ಒಬ್ರು ಹೆಸರು ಹೇಳಬೇಕು ಅಂದ್ರೆ ರಾಕಿ ಬಾಯ್ ಯಶ್. ಓಕೆ, ದಮನ್? Dr. Vishnu Vardhan. ವಿಷ್ಣು ದಾದಾ. ಮಕ್ಕಳು, ನನ್ಗೆ ಇವತ್ತು ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡ ಭಾಷೆ ಬಗ್ಗೆ, ನಮ್ಮ ಸಂಸ್ಕಾರ, ಸಂಸ್ಕೃತಿ, ಊಟ, ಹಬ್ಬ ಹರಿದಿನಗಳು ಎಲ್ಲದನ್ನು ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು. ಸಖತ್ತು ಖುಷಿ ಆಯ್ತು ನನಗೆ. ಸೊ ಆಂಟಿ, ಒಂದ್ ನಿಮಿಷ, ಒಂದ್ ವಿಷಯ ಗೊತ್ತಾ? ಏನು ವಿಷಯ ತೋರ್ಸು. ಏನಪ್ಪಾ ಅದು? ಹಾ, ಕನ್ನಡದಲ್ಲಿ ಟ್ಯಾಟೂನಾ? ನೋಡಿ, ಅವ್ರ ಅಮ್ಮನ ಹೆಸರನ್ನ ಕನ್ನಡದಲ್ಲೇ ಬರೆಸ್ಕೊಂಡಿದ್ದಾನೆ. ಓ ಮೈ ಗಾಡ್. ಎಲ್ಲಿ ನೀನು ಇದನ್ನ ಬೆಂಗಳೂರಿಗೆ ಹೋಗಿ ಬರ್ಸ್ಕೊಂಡು ಬಂದ್ಯಾ? ಇಲ್ಲ, ಅಮೆರಿಕದಲ್ಲೇ. ಅಮೆರಿಕದಲ್ಲಿ ನಿನಗೆ ಕನ್ನಡದಲ್ಲಿ ಟ್ಯಾಟೂ ಹಾಕಿದ್ರಾ? ಹೌದು, ನಾನು ಹೇಳ್ದೆ, ಅವನ್ ಬರ್ದ. ನೋಡುದಾ, ಇವಾಗ ಏನು ಹೇಳ್ಬೇಕು? ಒಂದೇ ಒಂದು, ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಗೆಲ್ಲ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ತುಂಬಾ ಒಳ್ಳೆ ಒಂದು ಸಂಸ್ಕಾರನ ಕೊಟ್ಟು ಕನ್ನಡ ತನವನ್ನ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಿಮಗೆ ಕೊಟ್ಟಿದ್ದಾರೆ. ಆದ್ರೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋ ಆಸಕ್ತಿ ನನಗೆ. ಕರಣ್ ಅವರೇ, ನೀವೇನ್ ಮಾಡ್ತಾ ಇದ್ದೀರಾ? I'm about to finish medical school and studying to be a surgeon. ಸರ್ಜನ್. ವಾವ್. I'm currently a supply chain analyst at Freeport McMurray. I'm working as a software engineer at Deloitte Consulting right now. I'm studying public health at A&M University. I'm a medical student in my second year. I want to be a neurosurgeon. ನ್ಯೂರೋ ಸರ್ಜನ್. ಓಕೆ, ಧವನ್? I'm studying supply chain management at Texas A&M University. ನೋಡಿ, ನಮ್ಮ ಮಕ್ಕಳು ಈ ಕಡೆಗೆ ಭಾರತದ ಸಂಸ್ಕೃತಿಯನ್ನು ಕೂಡ ಇಟ್ಕೊಂಡಿದ್ದಾರೆ, ಹಾಗೇನೆ ಅವರ ವೃತ್ತಿ ಜೀವನದಲ್ಲೂ ಕೂಡ, ಅವರ ಅಕಾಡೆಮಿಕ್ಸ್ ಅಲ್ಲೂ ಕೂಡ ಇಷ್ಟೊಂದು ಯಶಸ್ವಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವ್ರನ್ನ ಇಷ್ಟು ಚೆನ್ನಾಗಿ ಮುಂದೆ ತರ್ತಾ ಇರುವಂತಹ ಅವರ ಪೋಷಕರಿಗೆ ನಿಜವಾಗ್ಲೂ ಈ ಸಮಯದಲ್ಲಿ ಧನ್ಯವಾದವನ್ನ ಹೇಳಬೇಕು ನಾವು.